ಪ್ರದಕ್ಷಿಣೆ ಅಂದ್ಕೊಂಡ್ವಿ, 3 ಪ್ರದಕ್ಷಿಣೆಗೆ ಹೋಗ್ತಾ ಇದ್ವಿ ನೋಡಿ. ಇದು 3ನೇ ಪ್ರದಕ್ಷಿಣೆ. ಏನು ಕೂಡ ಪತ್ರಿಕಾಂಶಗಳನ್ನ, ವಾಹಿನಿಗಳನ್ನ ಅದು ಎಷ್ಟು ಪ್ರೀತಿಯಿಂದ ಅಮ್ಮ ಕಂಡಷ್ಟು ಪ್ರೀತಿ ಬಹುಶಃ ನಾನು ಹೆಮ್ಮೆಯಿಂದ ಹೇಳ್ಕೊತಾ ಇದ್ದಾರೆ. ಬಹುಶಃ ಯಾರು ಕಾಣಕ್ಕೆ ಸಾಧ್ಯ ಇಲ್ಲ ಅಂತ ನನಗೆ. ಭಗವಂತ ಅವರಿಗೆ ಏನು ಪ್ರತಿಫಲ ಕೊಡಬೇಕೋ ಆ ಪ್ರತಿಫಲ ಆ ಪರಮಾತ್ಮ ಅವರು ಕೊಟ್ಟಿರೋ ಪ್ರತಿಫಲ ನಾನೇ ತಿನ್ನಬೇಕು ಅಂತ ಯೋಚನೆ ಮಾಡಲಿಲ್ಲ. ಬಿಟ್ಟು ಎಲ್ಲರಿಗೂ ನೀನು ಭಾಳಪ್ಪ ಅಂತ ತಿಳ್ಬಿಟ್ಟು ಹೋಗಿದೆ. ನಾನು ಮಾಡಬೇಕಾಗಿದ್ದ ಕೆಲಸನೂ ಅಷ್ಟೇ. ಯಾಕೆ ರಸ್ತೆ ಮಾಡಿಸ್ಕೆ ಈಗ ನಾನು ಮಾಡಿದ್ದೆಲ್ಲ ನಮ್ಮ ಅಮ್ಮವ್ರು ನನ್ನ ಕೈಯಲ್ಲಿ ಮಾಡಿಸಿದ್ರು. ನಾನು ಮಾಡಿದ್ದೆಲ್ಲ ನಾನು ಮಾಡ್ತಾ ನನಗೆ ಅವ್ರಿಗೆ ಸುಖ ತೋರಿಸಿ ಸಂತೋಷ ತೋರಿಸಿ ತುಂಬ ಊಟ ಕೊಟ್ಟು ಬೆಳೆಸಿದ್ರು ಅಮ್ಮ. ಆದರೆ ನಂತರ ಏನೇಳಿದ್ರೆ ಹೊಟ್ಟೆ ತುಂಬ ಊಟ ನಾನು ಕೊಟ್ಟಿದ್ದೀನಿ. ಹೊಟ್ಟೆ ಊಟ ಇದ್ದರೆ ಗತಿಗೇನು ಯೋಚನೆ ಮಾಡಿದ್ಯಾ ಅಂತ ಕೇಳಿದ್ರು. ನಿನಗೆ ನೆಮ್ಮದಿಯಾಗಿ ಮನೆಗೆ ಮಾಡೋಕ್ಕಿಲ್ಲ, ಎಷ್ಟೋ ಜನ ಮನೆ ಸೋರ್ತಾ ಇರುತ್ತೆ, ಅದ್ರ ಬಗ್ಗೆ ನೀವು ಯೋಚನೆ ಮಾಡಿದ್ಯಾ ಅಂತ ಕೇಳಿ. ಇದೇ ನನ್ನ ತಾಯಿ ಯಾವಾಗಲೂ ಜ್ಯೂಸ್ ಆಯ್ತು. ಫಸ್ಟ್ ಬ್ಲಡ್ ಕೊಟ್ಟು ಜ್ಯೂಸ್ ಕೊಡೋದು, ಆಮೇಲೆ ಹೋರಾಟದಲ್ಲೆಲ್ಲ ಜೊತೆ ನಿಂತವರಪ್ಪ ಅವರು. Apa ini kalau ha? 6263. ಶುಗರ್ ಬಿಪಿ ಇದೆಯಾ? ಟ್ಯಾಬ್ಲೆಟ್ ತಗೊಂಡು ಹೇಗೆ ಗೊತ್ತಾ ಹೌದು, ಉಚಿತವಾದ ಆರೋಗ್ಯ ಶಿಬಿರ ಸಪ್ತಗಿರಿಯವರು ಹಮ್ಮಿಕೊಂಡಿರುವಂಥದ್ದು. ಜನಗಳ ಸೇವೆಯ ಜನಾರ್ದನ ಸೇವೆ, ಮುಂದೆ ಮಾತಷ್ಟೇ. ನನಗೆ ಏನು ಹೇಳೋಣ ಅಪ್ಪ, ನಮ್ಮನ್ನು ನಂಬ್ಕೊಂಡಿದ್ದಾರೆ ಹಳ್ಳಿ ಜನ. ಏನು ನಮ್ಮಿಂದ ಆಗುತ್ತೋ ಈ ಮಟ್ಟದ್ದು, ನನ್ನ ಮುಂದಿನ ಮಟ್ಟದ್ದು ಪ್ರತಿಯೊಂದು ಹಬ್ಬ ಮಾತ್ರ ಅಲ್ಲ, ನಮಗೆ ಯಾವಾಗ ಈ ಅವಕಾಶಗಳು ಸಿಕ್ಕತ್ತೋ ಯಾವಾಗೆಲ್ಲ ನಾವು ಇದನ್ನು ಮಾಡ್ತೀವೋ ಅದೇ ನನ್ನ ಜೀವನದಲ್ಲಿ ಹುಟ್ಟು ಹಬ್ಬ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾಕಂದರೆ ಇದನ್ನು ಆಚರಿಸಿ ನನಗೆ ಅಭ್ಯಾಸ ಇಲ್ಲ, ನನ್ನ ತಾಯಿಯವ್ರಿಗೆ ಅಭ್ಯಾಸ ಇಲ್ಲ. ಇದೇ ಒಂದು ಒಳ್ಳೆ ಕೆಲಸ ಏನಾದರೂ ನಡೀಲಿ ಆ ಉದ್ದೇಶದಲ್ಲಿ ನಾವು ಇದನ್ನು ಹಮ್ಮಿಕೊಂಡು ಮಾಡ್ತಾ ಇದ್ದೀವಿ. ನಿಜವಾಗ್ಲೂ ಸಪ್ತಗಿರಿಯವರು ಅಪ್ಪ ಎಲ್ಲ ನಮ್ಮ ಜೊತೆಲಿ, ನಮ್ಮ ಮುತ್ತು ಅಂತ ನೀವೇನು ಹೇಳೋಣ, ವಾಹಿನಿಯವರೆಲ್ಲ ನೀವು ನಿಂತಿದ್ದೀರಾ, ಎಲ್ಲ ನೀವು ಜೊತೆಲಿ ಇದ್ಕೊಂಡು ಬೆಂಬಲವಾಗಿ ನಿಮ್ಮ ಈ ಅಭಿಮಾನ, ಪ್ರೀತಿ, ಪ್ರೋತ್ಸಾಹ, ಈ ಸೇವೆ ಮಾಡೋಕ್ಕೆ
ನನ್ನ ತಾಯಿಯವರು ಆಶೀರ್ವಾದ ಮಾಡಿ ನಮ್ಮನ್ನ ಬಿಟ್ಟು ಹೋಗಿದ್ದಾರೆ, ನಮ್ಮನೇಲಿ ಬಿಟ್ಟು ಹೋಗಿದ್ದಾರೆ. ನಿಮ್ಮ ಮೂಲಕ, ನಿಮ್ಮಗಳ ಮೂಲಕ ನನ್ನ ಮಗನ ನೋಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹೆಚ್ಚು ಕಡಿಮೆ ನನ್ನ ಜೀವನದಲ್ಲಿ ಯಾವ ಹಾಳೆನೂ ತಪ್ಪುವಾಗಿಲ್ಲ, ಹೆಜ್ಜೆನೂ ತಪ್ಪುವಾಗಿಲ್ಲ. ಹೆಜ್ಜೆ ತಪ್ಪಿದ್ರೆ ವಾಹಿನಿಗಳಿಗೆಲ್ಲ ನಾನು ಉತ್ತರ ಕೊಡ್ಬೇಕಾಗುತ್ತೆ. ಏನ್ ವಿನೋದ್ ರಾಜ್ ಅವರೇ, ಅಮ್ಮ ಇರೋವರೆಗುನ ಇಷ್ಟೇನಾ ನಿಮ್ದು ಅಂತ ನೀವು ಒಂದು ಮಾತು ಕೇಳಿದ್ರೆ ಅದೊಂದು 1 ಕೋಟಿ ಚಾಟಿಗೆ ಇಟ್ಟು ಹೊಡೆದಾಗತ್ತೆ ನಮಗೆ ಜೀವನದಲ್ಲಿ. ಇದನ್ನ ನಾನು ಜೀವನದಲ್ಲಿ ಇಟ್ಕೊಂಡು ಎಷ್ಟು ಕಾಲ ಪ್ರಾಣ ಇರುತ್ತೋ ಅಷ್ಟು ಕಾಲ ಈ ಸೇವೆಯನ್ನ ನಿಮ್ಮಗಳ ಜೊತೆನಲ್ಲಿ, ಸಮಾಜ ಸೇವೆ ಏನ್ ನಮ್ಮಿಂದ ಸಾಧ್ಯವಾದ ಅಳಿಲು ಖಂಡಿತ ಮಾಡ್ಕೊಂಡು ಹೋಗ್ತೀವಿ. ಬನ್ನಿ ನಾಗರಾಜ್ ಅವ್ರೆ, ಬನ್ನಿ ರಾಜೇಂದ್ರ ಅವ್ರು, ಬನ್ನಿ, ಎಲ್ಲ ಬನ್ನಿ, ಬನ್ನಿ ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ, ಬನ್ನಿ ಈ ಕಡೆ, ಬನ್ನಿ ಈ ಕಡೆ.